ಅಯೋಧ್ಯೆಯಲ್ಲಿ ಇವತ್ತು ಅಕ್ಷರಶಃ ಸಂಭ್ರಮ ಸಡಗರ ಹಬ್ಬದ ವಾತಾವರಣ ಕಾಣೋದಕ್ಕೆ ಸಿಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಮತ್ತೆ ರೋಡ್ ಶೋ ಹಿನ್ನೆಲೆಯಲ್ಲಿ ಪೂರ್ವ ನಿಗದಿತ ಕಾರ್ಯಕ್ರಮಗಳ ಅನ್ವಯ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಆಗಮಿಸಿದ್ದಾರೆ. ಕರ್ನಾಟಕ ಸಂಪರ್ಕಿಸುವಂತಹ 3 ರೈಲುಗಳಿಗೂ ಕೂಡ ಇವತ್ತೇ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ 3 ರೈಲುಗಳಿಗೆ ನಮೋ ಚಾಲನೆ ನೀಡ್ತಾರೆ. ಈ ರೋಡ್ ಶೋ ಆದ ನಂತರದಲ್ಲಿ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಅಮೃತ ಭಾರತ್ ರೈಲು ಸಂಚಾರ ಆರಂಭ ಮಾಡುತ್ತೆ. ಆ ಮೂಲಕ ಮೊದಲ ಹಂತದಲ್ಲಿ 2 ಅಮೃತ ಭಾರತ್ ರೈಲು, 6 ವಂದೇ ಭಾರತ್ ರೈಲುಗಳನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಸೊ ಕರ್ನಾಟಕವನ್ನ 2 ವಂದೇ ಭಾರತ್ ಟ್ರೈನುಗಳು ಸಂಪರ್ಕಿಸಲಿದೆ. ಜೊತೆಗೆ 2 ಪೈಕಿ 1 ಅಮೃತ್ ಭಾರತ್ ಮಾದರಿಯ ರೈಲು ಕೂಡ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುತ್ತೆ. ಮೊದಲ ಹಂತದಲ್ಲಿ ಇಡೀ ದೇಶಕ್ಕೆ ಸಿಗ್ತಾ ಇರೋದೇ 2 ಅಮೃತ್ ರೈಲುಗಳು. ಆ ಪೈಕಿ ಅದರಲ್ಲಿ ಒಂದು ಕರ್ನಾಟಕದ ನಮ್ಮ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ರೈಲಾಗಿದೆ. ಅದಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ಬಹಳಷ್ಟು ಕಾರ್ಯಕ್ರಮ ಇದೆ ಅವರದ್ದು. ಇವತ್ತು ಬೆಳಗ್ಗೆ 10:45ಕ್ಕೆ ಆಗಮಿಸಿದ್ರು. ಅದಕ್ಕಾಗಿ ಈಗಾಗಲೇ ವೇದಿಕೆ ಸರ್ವಸನ್ನದ್ಧವಾಗಿರುವಂಥದ್ದು ಕೂಡ. ನ್ಯೂಸ್ ಫಸ್ಟ್ ಸತತವಾಗಿ ನಾನ್ ಸ್ಟಾಪ್ ಕವರೇಜ್ ಮಾಡ್ತಾ ಬರ್ತಾ ಇದೆ. ಯಾವಾಗ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಯ ಕಾರ್ಯಗಳು ಚುರುಕುಗೊಳ್ತಾ ಹೋಯ್ತು, ಇಡೀ ದೇಶದ ಜನ, ರಾಜ್ಯದ ಜನರು ಸೇರಿದ ಹಾಗೆ ಅಯೋಧ್ಯೆಯಿಂದ ಮಾಹಿತಿಗಳನ್ನು ಬಯಸೋದಕ್ಕೆ ಆರಂಭ ಮಾಡಿದರು. ಏನು ನಡೀತಾ ಇದೆ ಅಯೋಧ್ಯೆಯಲ್ಲಿ, ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಗೆ ಸಿದ್ಧತೆಗಳು ಹೇಗಾಗ್ತಾ ಇದೆ ಅನ್ನುವಂಥ ನಿರೀಕ್ಷೆಯನ್ನು ಪೂರ್ಣಗೊಳಿಸೋ ನಿಟ್ಟಿನಲ್ಲಿ ನ್ಯೂಸ್ ಫಸ್ಟ್ ಕೂಡ ಸತತವಾಗಿ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ. ನೋಡ್ತಾ ಇದ್ದೀರಾ ನೇರ ದೃಶ್ಯಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ರೈಲ್ವೆ ಸ್ಟೇಷನ್ ಅನ್ನು ಲೋಕಾರ್ಪಣೆಗೊಳಿಸ್ತಾ ಇರುವಂತಹ ನೇರ ದೃಶ್ಯಗಳು ನೀವೀಗ ಗಮನಿಸ್ತಾ ಇರುವಂಥದ್ದು. ಈಗ ಏರ್ಪೋರ್ಟ್ ದರ್ಜೆಗೆ, ಅಂದರೆ ಏರ್ಪೋರ್ಟ್ ಮಾದರಿಯಲ್ಲಿ ಆ ಸ್ಟ್ಯಾಂಡರ್ಡ್ಸ್ಗಳನ್ನು ಮ್ಯಾಚ್ ಆಗೋ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ರೈಲ್ವೆ ಸ್ಟೇಷನ್ ಅನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಅಯೋಧ್ಯೆಯ ರೈಲ್ವೆ ನಿಲ್ದಾಣ, ಅವ್ರ ಜೊತೆಗೆ UP ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇದ್ದಾರೆ, ಜೊತೆಗೆ ಉಪಮುಖ್ಯಮಂತ್ರಿಗಳು ಇರೋದನ್ನು ನೀವು ಗಮನಿಸಬಹುದು. ಅಲ್ಲಿರುವಂಥ ಡಿಸ್ಪ್ಲೇಗಳಲ್ಲಿ ರಾಮನ ಕಥೆಯನ್ನು, ರಾಮಾಯಣವನ್ನು ಸಾರುವಂಥದ್ದು, ಜೊತೆಗೆ ಅಯೋಧ್ಯೆಗೆ ಸಂಬಂಧಪಟ್ಟಂಥ ಡಿಸ್ಪ್ಲೇಗಳು ಎಲ್ಲವನ್ನೂ ಕೂಡ ಅಲ್ಲಿ ಸಿದ್ಧಗೊಳಿಸಲಾಗಿದೆ. इसका अवलोकन इस वक्त प्रधानमंत्री नरेंद्र मोदी कर रहे हैं. जैसा कि आपको पता है कि उत्तर प्रदेश में अभी तक के इतिहास में पहली बार रेलवेज का 100% इलेक्ट्रिफिकेशन किया गया. इन सभी कीर्तिमानों की जानकारी प्रधानमंत्री को दी जा रही है और कैसे नए कोचेस का निर्माण किया गया है. आपको याद होगा कि काशी जब भी जाते हैं प्रधानमंत्री नरेंद्र मोदी DLW जो डीजल लोकोमोटिव वर्कशॉप है वहां पर रुकते हैं. वो एक बहुत ही प्राचीन संस्थान. ನೇರ ದೃಶ್ಯಗಳು ನೀವು ನೋಡ್ತಾ ಇರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯ ರೈಲ್ವೆ ನಿಲ್ದಾಣವನ್ನು ಇನಾಗ್ರೇಟ್ ಮಾಡಿದ್ದಾರೆ. ಈಗ ಉದ್ಘಾಟನೆ ಮಾಡಿದ್ದಾಗಿದೆ, ಇನ್ನು ಅದು ಕಾರ್ಯಾರಂಭ ಮಾಡುತ್ತೆ. ಸೊ ಹೇಗಿದೆ ಅಲ್ಲಿನ ಸಂಪೂರ್ಣವಾದಂಥ ರೈಲ್ವೆ ನಿಲ್ದಾಣದ ಒಟ್ಟಾರೆ ಕಾಮಗಾರಿ, ಯಾವ ರೀತಿ ಸಿದ್ಧವಾಗಿದೆ, ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ಅದನ್ನು ತೋರಿಸ್ತಾ ಅದ್ರ ಬಗ್ಗೆ ವಿವರಣೆಗಳನ್ನು ಕೊಡ್ತಾ ಅವರ ಜೊತೆಗೆ ಉತ್ತರ ಪ್ರದೇಶದ ಸ್ಥಳೀಯ ನಾಯಕರು, ಜೊತೆಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೆಜ್ಜೆ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಅಯೋಧ್ಯೆಯ ರಾಮ ಮಂದಿರದ ಒಂದು ಮಾಡೆಲನ್ನು ಕೂಡ ಅಲ್ಲಿ ಡಿಸ್ಪ್ಲೇಗೆ ಇಟ್ಟಿರೋದನ್ನು ನೀವು ನೋಡಬಹುದು. ಇಡೀ ಅಯೋಧ್ಯೆ ಮತ್ತು ರಾಮ ಮಂದಿರದ ಒಟ್ಟಾರೆ ಮ್ಯಾಪ್ ಅದನ್ನು ಒಂದು ಮಾಡೆಲ್ ರೀತಿಯಾಗಿ ಮಾಡಿ ಅಲ್ಲಿ ಪ್ರದರ್ಶನಕ್ಕೆ ಇರಿಸಲಾಗಿದೆ. ಸಂಪೂರ್ಣ ಅಲಂಕಾರದಿಂದ ಸಿಂಗಾರಗೊಂಡಿರುವಂಥ ಅಯೋಧ್ಯೆಯ ರೈಲ್ವೆ ನಿಲ್ದಾಣ ಇದು. ಆದರೆ ನೋಡಿದ್ರೆ ನಿಮಗೆ ಅದು ಏರ್ಪೋರ್ಟಾ ಅಥವಾ ರೈಲ್ವೆ ಸ್ಟೇಷನ್ನ ಅಂತ ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಅಯೋಧ್ಯೆಯ ರೈಲ್ವೆ ನಿಲ್ದಾಣವನ್ನು ಆಧುನೀಕರಣಗೊಳಿಸಲಾಗಿದೆ, ನವೀಕರಣಗೊಳಿಸಲಾಗಿದೆ. ಅದರ ಅವಶ್ಯಕತೆಯೂ ಕೂಡ ಬಹಳ ಇತ್ತು. ಹಾಗಾಗಿ ಏರ್ಪೋರ್ಟ್ ದರ್ಜೆಯ ವ್ಯವಸ್ಥೆಗಳನ್ನು ಉಳ್ಳಂತಹ ರೈಲ್ವೆ ನಿಲ್ದಾಣವನ್ನು ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಮೊದಲ ಕಾರ್ಯಕ್ರಮ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿ ರೋಡ್ ಶೋ ಮುಗಿಸಿದ ನಂತರದಲ್ಲಿ ಮೊದಲ ಉದ್ಘಾಟನೆ ಈಗ ಆಗಿದೆ. ಅದರ ಲೈವ್ ಅಪ್ಡೇಟ್ಸ್ ನೀವು ನ್ಯೂಸ್ ಫಸ್ಟ್ನಲ್ಲಿ ನೋಡ್ತಾ ಹೋಗ್ತಾ ಇದ್ದೀರಾ. ವಿವರಿಸ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ, ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗಿರುವಂತಹ ನಾಯಕರು. ಒಂದು ಆ ರೈಲ್ವೆ ನಿಲ್ದಾಣ ಏನಿದೆ ಅದರ ಕಾಮಗಾರಿ ಹೇಗಾಗಿದೆ, ಜೊತೆಗೆ ಅಲ್ಲಿಟ್ಟಿರುವಂತಹ ಮಾಡೆಲ್ಗಳು, ಅದರ ಅರ್ಥ ಏನು, ವಿವರಣೆಗಳೇನು, ಅದೆಲ್ಲವನ್ನು ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಗಮನಕ್ಕೆ, ಅವರ ಜೊತೆಯಲ್ಲೇ ಸಾಕ್ತಾ ಇರುವಂಥ ನಾಯಕರು ಅವರ ಗಮನಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ, ಇನ್ನು ಬಹಳಷ್ಟು ಕಾರ್ಯಕ್ರಮಗಳಿದೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರದ್ದು. ಉದ್ಘಾಟನೆ ಮಾಡೋದಕ್ಕೆ ಇನ್ನೂ ಸಾಕಷ್ಟಿದ್ದಾವೆ. ರೈಲ್ವೆ ನಿಲ್ದಾಣದ ಉದ್ಘಾಟನೆ ಈಗಷ್ಟೇ ಆಗಿದೆ. ಅದಾದಮೇಲೆ ಒಂದು ಸಮಾವೇಶ ಉದ್ದೇಶಿಸಿ ಮಾತನಾಡ್ತಾರೆ. ಅದಾದಮೇಲೆ ಏರ್ಪೋರ್ಟನ್ನು ಉದ್ಘಾಟನೆ ಮಾಡೋದಕ್ಕಿದೆ. ಅದಾದ ನಂತರದಲ್ಲಿ ರಾಮಪಥ, ಈ ಎಲ್ಲ ಪಥಗಳೇನನ್ನ ಅಂದರೆ ಇರೋ ದಾರಿಯನ್ನು ದೊಡ್ಡದಾಗಿ ಮಾಡಿರುವಂಥದ್ದು. ಮೊದಲು ಬಹಳ ಕಂಜೆಸ್ಟೆಡ್ ಆಗಿತ್ತು.
ಕಿರಿದಾಗಿತ್ತು ಎಲ್ಲ ರಸ್ತೆಗಳು ಕೂಡ, ಅದೆಲ್ಲವನ್ನು ದೊಡ್ಡದಾಗಿ ಮಾಡಿದ್ದಾರೆ. ಅದಕ್ಕೆ ಈ ರೀತಿಯಾದಂಥ ಹೆಸರುಗಳನ್ನು ಇಟ್ಟಿದ್ದಾರೆ. ಈಗ ನೀವು ರೋಡ್ ಶೋನಲ್ಲಿ ಸಾಗಿ ಬಂದಂತಹ ದಾರಿ ನೋಡಿರಬಹುದು. ಅಯೋಧ್ಯೆಯ ಇನ್ನೂ ಉಳಿದ ದಾರಿಗಳಿತ್ತಲ್ಲ, ರಸ್ತೆಗಳು, ಇದಕ್ಕೆ ಮುಂಚೆ ನೀವು ನೋಡಿದ್ದದ್ದು. ಬಟ್ ಈಗ ಬದಲಾದ ಚಿತ್ರಣ, ಎಲ್ಲವೂ ಬಹಳ ಹಿರಿದಾದಂತಹ ದೊಡ್ಡ ದೊಡ್ಡ ರಸ್ತೆಗಳು ಅಲ್ಲಿ ಆಗಿದೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇನ್ಮೇಲೆ ಅಲ್ಲಿ ವಾಹನಗಳು ಬರ್ತವೆ, ಜನರ ಓಡಾಟನೂ ಇರುತ್ತೆ. ದೇಶಕ್ಕಷ್ಟೇ ಸೀಮಿತವಾಗಿಯೂ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಗಮನ ಸೆಳೆಯಬಲ್ಲದಾದಂತಹ ಕೇಂದ್ರವಾಗಿ ರಾಮ ಮಂದಿರ ಬದಲಾಗಲಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಅಷ್ಟು ದೂರಕ್ಕೆ ಯೋಚನೆಗಳನ್ನು ಇಟ್ಕೊಂಡೆ ಏನೆಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಬೇಕೋ ಅಷ್ಟೇ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆಗಳನ್ನು ಕಲ್ಪಿಸಿರೋದು. ಹೀಗಾಗಿ ಅಯೋಧ್ಯೆಯ ರಾಮಪಥ, ಭಕ್ತಿಪಥ, ಧರ್ಮಪಥ ಮತ್ತು ಶ್ರೀರಾಮ ಜನ್ಮಭೂಮಿ ಪಥ, ಈ ರೀತಿಯಾಗಿ ಅಗಲೀಕರಣ ಮಾಡಿರುವಂಥ ರಸ್ತೆಗಳಿಗೆ ಹೆಸರುಗಳನ್ನು ಇಟ್ಟಿದ್ದಾರೆ. ಇದೆಲ್ಲವನ್ನೂ ಕೂಡ ಇವತ್ತು ಬಳಕೆಗೆ ಲಭ್ಯ ಆಗೋ ಹಾಗೆ ಪ್ರಧಾನಿ ನರೇಂದ್ರ ಮೋದಿಯವರು ವೀಕ್ಷಿಸ್ತಾರೆ, ಲೋಕಾರ್ಪಣೆ ಮಾಡ್ತಾರೆ. ಇಡೀ ಅಯೋಧ್ಯೆ ಹೇಗಾಗಿದೆ ಅಂದರೆ ಇದ್ದಕ್ಕಿದ್ದ ಹಾಗೆ ಓವರ್ ಎ ನೈಟ್ ಅಭಿವೃದ್ಧಿ ಆಗಿಬಿಡೋದು ಅನ್ನುವಷ್ಟರ ಮಟ್ಟಿಗೆ. ಯಾಕಂದರೆ ಹಳೆಯ ಅಯೋಧ್ಯೆ ಪ್ರತಿಯೊಬ್ಬರಿಗೂ ಪರಿಚಯ ಇತ್ತು, ಗೊತ್ತಿತ್ತು. ಹಳೆಯ ಅಯೋಧ್ಯೆಯಲ್ಲಿ ರೈಲ್ವೆ ಸ್ಟೇಷನ್ ಹೇಗಿರ್ತಾ ಇತ್ತು, ಅಲ್ಲಿ ಏರ್ಪೋರ್ಟ್ ಹೇಗಿತ್ತು, ಅಥವಾ ಅಲ್ಲಿನ ರಸ್ತೆಗಳು ಯಾವ ರೀತಿ ಇತ್ತು, ಅಯೋಧ್ಯೆಗೆ ಹೋಗಿ ಬರಬೇಕು ಅಂತಂದರೆ ಯಾವ ರೀತಿಯಾದಂಥ ಸಂಪರ್ಕ ವ್ಯವಸ್ಥೆಗಳಿತ್ತು, ಇದೆಲ್ಲವೂ ಕೂಡ ಹೋಗಿ ಬಂದವ್ರಿಗೆ ಮತ್ತು ಅಲ್ಲಿನ ಜನರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಬದಲಾಗಿರೋ ಈಗ ಅಯೋಧ್ಯೆಯನ್ನು ನೋಡ್ತಾ ಇದ್ರೆ ಅಚ್ಚರಿಗೊಳಗಾಗುವಷ್ಟರ ಮಟ್ಟಿಗೆ ಅಲ್ಲಿ ಅಭಿವೃದ್ಧಿ ಕಾಮಗಾರಿಗಳಾಗಿದೆ. ಅದೆಲ್ಲವನ್ನೂ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅಷ್ಟಕ್ಕೆ ಸೀಮಿತ ಆಗ್ತಾ ಇಲ್ಲ, ಇನ್ನೂ ಒಂದಿಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತೇ ಶಂಕುಸ್ಥಾಪನೆಯನ್ನು ಕೂಡ ನಮೋ ನೆರವೇರಿಸ್ತಾ ಇದ್ದಾರೆ. ಉದಾಹರಣೆಗೆ 2183 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಅಯೋಧ್ಯೆಯ ಟೌನ್ಶಿಪ್ ಯೋಜನೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದಾರೆ. ಈ ರೀತಿಯಾಗಿ ಇವತ್ತು ಅಯೋಧ್ಯೆಯಾದ್ಯಂತ ಸಾಕಷ್ಟು ಕಾರ್ಯಕ್ರಮಗಳಿದೆ. ಬಹುಶಃ ಅವರ ಇಡೀ ಸಂಪೂರ್ಣ ದಿನ ಇವತ್ತು ಅಯೋಧ್ಯೆಯಲ್ಲಿಯೇ ವ್ಯಯಿಸಬೇಕಾಗತ್ತೆ. ಇಷ್ಟೆಲ್ಲ ಪೂರ್ವ ನಿಗದಿತ ಕಾರ್ಯಕ್ರಮಗಳಿರೋದ್ರಿಂದಾಗಿ ಬೃಹತ್ ಸಮಾವೇಶವೊಂದನ್ನು ಕೂಡ ಆಯೋಜನೆ ಮಾಡಿಕೊಂಡಿರುವಂಥದ್ದು. ಕಿಕ್ಕಿರಿದು ಜನ ಸೇರ್ತಾರೆ. ಸಮಾವೇಶಕ್ಕೂ ಕೂಡ 2 ಜನರಿಗೆ ಅಂತ ಹೇಳಿ ಈಗಾಗಲೇ ಪೆಂಡಾಲ್ ಮತ್ತು ಆಸನದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಬೃಹತ್ ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ. ರಾಮ ಮಂದಿರಕ್ಕೆ ಪ್ರವೇಶ ಹೆಚ್ಚಿಸೋದಕ್ಕೆ ಈಗಾಗಲೇ 4 ರಸ್ತೆಗಳನ್ನು ರೂಪಿಸಿದ್ದಾರೆ. ಈಗಾಗಲೇ ಅದರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೆ. ಆ ಎಲ್ಲವನ್ನೂ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ ಬಳಿಕ ಬಳಕೆಗೆ ತರಲಾಗುತ್ತೆ. ಜೊತೆಗೆ ಟೌನ್ಶಿಪ್ ಯೋಜನೆ ಏನಿದೆ ಅದಕ್ಕೂ ಕೂಡ ಇವತ್ತೇ ನಮೋ ಚಾಲನೆ ಕೊಡ್ತಾರೆ. ವಿಮಾನ ನಿಲ್ದಾಣದಿಂದ ರೈಲು ನಿಲ್ದಾಣಕ್ಕೆ ಈಗಾಗಲೇ ಸುಮಾರು 15 ಕಿಲೋಮೀಟರ್ ರೋಡ್ ಶೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಕ್ರಮಿಸಿ ಬಂದರು. ರಸ್ತೆಯುದ್ದಕ್ಕೂ ಅವರ ರೋಡ್ ಶೋಗೆ ಎಂಥ ಪ್ರತಿಕ್ರಿಯೆ ಸಿಕ್ತು, ಅಯೋಧ್ಯೆಯ ಜನದ ಸಂಭ್ರಮ ಹೇಗಿದೆ ಅನ್ನೋದನ್ನು ಅಲ್ಲಿಂದಲೇ ನೇರ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ರಿ. ನಮ್ಮ ನ್ಯೂಸ್ ಫಸ್ಟ್ನ ವರದಿಗಾರರು ಕೂಡ, ಪ್ರತಿನಿಧಿಗಳು ಸ್ವತಃ ಅಯೋಧ್ಯೆಯ ಆ ಸ್ಥಳದಲ್ಲೇ, ಆ ನೆಲದಲ್ಲೇ ನಿಂತು ಅಲ್ಲಿನ ನೇರ ದೃಶ್ಯಗಳ ಜೊತೆಗೆ ವರದಿಯನ್ನು ನಮ್ಮ ಮುಂದೆ, ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಸತತವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಬೆಳಗ್ಗೆ 10:45ಕ್ಕೆ ಅಯೋಧ್ಯೆಯ ವಿಮಾನ ನಿಲ್ದಾಣಕ್ಕೆ ನಮೋ ಆಗಮಿಸಿದ್ದು. ಆದಮೇಲೆ ಒಂದು ರೋಡ್ ಶೋ ನಡೀತು. ಈಗ ರೈಲ್ವೆ ಸ್ಟೇಷನ್ನಲ್ಲಿದ್ದಾರೆ ಸದ್ಯ. ಅದರ ಉದ್ಘಾಟನೆ ಆಯಿತು. ಈಗ ಅಲ್ಲಿರುವಂಥ ಸಂಪೂರ್ಣ ವ್ಯವಸ್ಥೆಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಯೋಧ್ಯೆ ಧಾಮ ಜಂಕ್ಷನ್ ರೈಲು ನಿಲ್ದಾಣವನ್ನು ಕೂಡ ಉದ್ಘಾಟನೆ ಮಾಡಿರೋದರ ದೃಶ್ಯ ನೋಡ್ತಾ ಇದ್ವಿ ನಾವು. ಅದಾದ ಮೇಲೆ ವಿಮಾನ ನಿಲ್ದಾಣಕ್ಕೆ ಹಿಂತಿರುಗ್ತಾರೆ. ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣದ ಉದ್ಘಾಟನೆಯನ್ನು ಮಾಡ್ತಾರೆ. ಅದೇ ಈಗಾಗಲೇ ಹೇಳಿದ ಹಾಗೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಿದೆಯಲ್ಲ, ಅದೇ ಶೈಲಿ, ಅದೇ ವಿನ್ಯಾಸದಲ್ಲಿ ನಿರ್ಮಾಣಗೊಂಡಿರುವಂತಹ ಏರ್ಪೋರ್ಟ್ ಇದೆ. ಅದಕ್ಕೆ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಅನ್ನುವಂಥ ಹೆಸರಿಡಲಾಗಿದೆ. ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿರುವಂಥದ್ದು ಅಯೋಧ್ಯೆ ಧಾಮ ಜಂಕ್ಷನ್ ಎನ್ನುವಂತಹ ರೈಲ್ವೆ ನಿಲ್ದಾಣವನ್ನು. ಇದಾದ ಮೇಲೆ ಮತ್ತೆ ಏರ್ಪೋರ್ಟ್ಗೆ ತೆರಳುತ್ತಾರೆ. ಅಲ್ಲಿ ಮಹರ್ಷಿ ವಾಲ್ಮೀಕಿಯವರ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡ್ತಾರೆ. ಮೊದಲಿಗೆ ಅದಕ್ಕೆ ಶ್ರೀರಾಮನ ಹೆಸರಿಡಲಾಗಿತ್ತು. ಅದಾದ ಮೇಲೆ ಇಲ್ಲ, ರಾಮಾಯಣವನ್ನು ರಚಿಸಿದಂತಹ, ಆ ಮಹಾಕಾವ್ಯವನ್ನು ರಚಿಸಿದಂತಹ ಮಹರ್ಷಿ ವಾಲ್ಮೀಕಿಯವರ ಹೆಸರಿಡಬೇಕು ಅದಕ್ಕೆ ಅಂತ ಹೇಳಿ ಈಗ ಆ ಏರ್ಪೋರ್ಟ್ಗೆ, ರಾಮ ಮಂದಿರದ ರೀತಿಯಲ್ಲೇ ಸಿದ್ಧವಾಗಿರುವಂತಹ ಏರ್ಪೋರ್ಟ್ಗೆ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಅನ್ನುವಂಥ ಹೆಸರನ್ನಿಡಲಾಗಿದೆ. ಅದನ್ನು ಕೂಡ ಇವತ್ತೇ ಈ ಕಾರ್ಯಕ್ರಮದ ನಂತರದಲ್ಲಿ ಮುಂದಿನ ಕಾರ್ಯಕ್ರಮ ಇರೋದೇ ಅದು. ಇಲ್ಲಿಂದ ಬಹುಶಃ ವಿಮಾನ ನಿಲ್ದಾಣಕ್ಕೆ ತೆರಳಿ ಅಲ್ಲಿ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡೋದಕ್ಕೆ ಮುಂದಾಗ್ತಾರೆ. ಏರ್ಪೋರ್ಟ್ ಸನಿಹವೇ ಬೃಹತ್ ಜನಸಭೆ ಕೂಡ ಆಯೋಜನೆ ಆಗಿರೋದು. ಬಹಳ ಅಂತರದಲ್ಲೇನಿಲ್ಲ. ಸಜ್ಜಾಗಿ ನಿಂತಿರುವಂಥ ರೈಲ್ಗಳನ್ನು ನೋಡ್ತಾ ಇದ್ದೀರಾ. ಅಮೃತ್ ರೈಲುಗಳಿಗೂ ಕೂಡ ನಮೋ ಇವತ್ತು ಚಾಲನೆ ಕೊಡೋದಕ್ಕಿದ್ದಾರೆ. ವಂದೇ ಭಾರತ್ ರೈಲುಗಳು ಮತ್ತು ಅಮೃತ್ ರೈಲುಗಳಿಗೆ ನಮೋ ಚಾಲನೆ ನೀಡಿದ್ದಾರೆ. ಅಂದರೆ ಟ್ರೈನ್ನ ಒಳಭಾಗದ ದೃಶ್ಯಗಳು ಒಂದಷ್ಟು ಲಭ್ಯ ಆಗ್ತಾ ಇದೆ.
ಒಂದು ಅಮೃತ್ ಭಾರತ್ ರೈಲು 2 ಒಟ್ಟು, ಇನ್ನು 6 ವಂದೇ ಭಾರತ್ ರೈಲುಗಳು. ಅದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಆ ರೈಲ್ವೆ ಸಿಬ್ಬಂದಿ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಬಹಳ ಇಷ್ಟ ಆಗೋ ಗುಣ ಎಲ್ರಿಗೂ ಅಂತಂದ್ರೆ, ಅವ್ರು ಎಲ್ಲೇ ಹೋಗಲಿ ಕಾರ್ಮಿಕ ವರ್ಗವನ್ನು ಅವರು ನಡೆಸ್ಕೊಳ್ಳುವಂಥ ರೀತಿ. ಎಲ್ಲೇ ಹೋದರೂ ಕೂಡ ಅವ್ರಿಗೇನಾದ್ರು ಪ್ರತ್ಯೇಕ ಆಸನದ ವ್ಯವಸ್ಥೆ ಮಾಡಿದರೆ ಕಾರ್ಮಿಕರ ಜೊತೆಗೇ ಕೂರ್ತಾರೆ. ಪ್ರಯಾಣದುದ್ದಕ್ಕೂ ಅವರನ್ನು ಮಾತಾಡಿಸ್ಕೊಂಡು ಹೋಗಿದ್ದು ನೋಡಿದ್ವಿ ನಾವು. ಬೆಂಗಳೂರಿಗೆ ಬಂದಿದ್ದಾಗ ಈ ಮೆಟ್ರೋ ಉದ್ಘಾಟನೆ ಮಾಡುವಾಗ, ಅಂದರೆ KR ಪುರಂಯಿಂದ ವೈಟ್ ಫೀಲ್ಡ್ ಮಾರ್ಗದ ಮೆಟ್ರೋವನ್ನು ಇನಾಗ್ರೇಟ್ ಮಾಡೋ ಸಂದರ್ಭದಲ್ಲಿ ಕಾರ್ಮಿಕರ ಜೊತೆಗೇ ಕೂತು ಮಾರ್ಗದುದ್ದಕ್ಕೂ ಅವ್ರ ಜೊತೆಗೆ ಮಾತಾಡಿಕೊಂಡು, ಅವ್ರ ಜೊತೆಗೆ ಬೆರೆತು, ಅವರ ಕೆಲಸದ ವೈಖರಿ, ಕಷ್ಟ ಸುಖ ಕೇಳಿಕೊಂಡು ಬಹಳ ಹತ್ತಿರದವರಂತೆ ಅವರನ್ನು ತಮ್ಮವರಂತೆ ಟ್ರೀಟ್ ಮಾಡ್ತಾ ಪ್ರಧಾನಿ ನರೇಂದ್ರ ಮೋದಿ ನಡೆಸ್ಕೊಳ್ತಾರೆ. ಕಾರ್ಮಿಕರ ವಿಚಾರ ಅಂತ ಬಂದಾಗ ಬಹಳಷ್ಟು ಸನ್ನಿವೇಶಗಳಲ್ಲಿ ಅದನ್ನು ನೋಡಿದ್ದೀವಿ ಇದುವರೆಗೂ ಕೂಡ. ಸೊ ಈಗಲೂ ಅದೇ ದೃಶ್ಯಗಳು ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲಿ ಒಂದಷ್ಟು ಜನ ವಾಲಂಟಿಯರ್ಸ್ ಇದ್ದಾರೆ ಅನ್ಸುತ್ತೆ ಬಹುಶಃ, ಜೊತೆಗೆ ರೈಲ್ವೆ ಸಿಬ್ಬಂದಿ ಕೂಡ ಇದ್ದಾರೆ. ಅವರೊಟ್ಟಿಗೆ ಪ್ರಧಾನಿ ನರೇಂದ್ರ ಮೋದಿ ಒಂದಷ್ಟು ಮಾತುಗಳನ್ನು ಬದಲಾಯಿಸ್ಕೊಳ್ತಾ ಇದ್ರು. ಚಿಕ್ಕದಾಗೊಂದು ಮಾತುಕತೆ ನಡೆಸಿದ್ದಾರೆ. ರೈಲಿನ ಒಳಗಿನ ವ್ಯವಸ್ಥೆಗಳು ಹೇಗಿದೆ ಅನ್ನೋದನ್ನು ವೀಕ್ಷಣೆ ಮಾಡಿದ್ದಾರೆ. ವಂದೇ ಭಾರತ್ ರೈಲು ಮತ್ತು ಈ ಅಮೃತ್ ಭಾರತ್ ರೈಲು ಇದೆಯಲ್ಲ, ಇದು ಎಲ್ಲ ರೈಲುಗಳಂತೆ ಸಹಜವಾದಂಥ ರೈಲುಗಳಲ್ಲ. ಇದರಲ್ಲಿರುವಂಥ ವಿಶೇಷತೆಗಳೇ ಬೇರೆ. ಈಗಾಗಲೇ ವಂದೇ ಭಾರತ್ ರೈಲಿನಲ್ಲಿ ಸಂಚಾರ ಮಾಡಿರುವವರಿಗೆ ಆ ವ್ಯತ್ಯಾಸ ಏನು ಅನ್ನೋದರ ಅರಿವಿರುತ್ತೆ ಬಹುಶಃ. ಸುಸಜ್ಜಿತವಾಗಿರುತ್ತೆ, ಒಳಗಿನ ವ್ಯವಸ್ಥೆಗಳು ಬಹಳ ಅದ್ಭುತವಾಗಿರುತ್ತೆ. ಸಹಜವಾಗಿ ಭಾರತೀಯ ರೈಲ್ವೆ ಏನು ಇಷ್ಟು ವರ್ಷ ನಾವು ಸಂಚಾರಕ್ಕೆ ಬಳಸ್ತಾ ಇದ್ವಲ್ಲ, ಅದೆಲ್ಲದಕ್ಕಿಂತಲೂ ಬೇರೆಯದ್ದೇ ಒಂದು ಅನುಭವವನ್ನು ಕೊಡುತ್ತೆ ಈ ವಂದೇ ಭಾರತ್ ರೈಲು. ಅದು ಅದರ ವೇಗ, ಸ್ಪೀಡ್ನ ವಿಚಾರದಲ್ಲಿರಬಹುದು, ಅಥವಾ ಪ್ರಯಾಣಿಕರಿಗೆ ರೈಲಿನ ಬೋಗಿಗಳಲ್ಲಿ ಸೀಟ್ಗಳ ವ್ಯವಸ್ಥೆಯಿಂದ ಹಿಡಿದು ಮಾಡಿರುವಂಥ ಇಂಟೀರಿಯರ್ ವ್ಯವಸ್ಥೆಗಳಿರಬಹುದು, ಅದೆಲ್ಲವೂ ಬೇರೆ ಅನುಭವವನ್ನೇ ಕೊಡುತ್ತೆ. ಒಂದು ರೀತಿ ಒಂದು ಹಂತದ ಮೇಲ್ದರ್ಜೆಯ ಐಷಾರಾಮಿ ರೈಲಿನ ರೀತಿ ಈ ವಂದೇ ಭಾರತ್ ಮತ್ತು ಅಮೃತ್ ಭಾರತ್ ರೈಲ್ ಇದೆಯಲ್ಲ, ಅದು 2 ರೈಲುಗಳು ಸದ್ಯಕ್ಕೆ ಇವತ್ತು ಲೋಕಾರ್ಪಣೆಗೊಳ್ತಾ ಇರುವಂಥದ್ದು. ಆ ಪೈಕಿ ಒಂದು ನಮ್ಮ ಬೆಂಗಳೂರನ್ನು ಸಂಪರ್ಕ ಮಾಡುತ್ತೆ ಅನ್ನೋದು ಖುಷಿ ಮತ್ತು ವಿಶೇಷವಾದಂಥ ವಿಚಾರ ಅಂತ ಹೇಳ್ಬೋದು. ಯಾಕಂದರೆ ಹಂತ ಹಂತವಾಗಿ ಈ ವಂದೇ ಭಾರತ್ ರೈಲುಗಳನ್ನು ಲೋಕಾರ್ಪಣೆಗೊಳಿಸ್ತಾ ಬರಲಾಗ್ತಾ ಇದೆ. ಅಂದರೆ ದೇಶದ ಎಲ್ಲ ಪ್ರಮುಖ ನಗರಗಳಿಗೂ ಕೂಡ ಅದು ಕನೆಕ್ಟಿವಿಟಿಯನ್ನು ಹೊಂದೋ ಹಾಗೆ. ಬಟ್ ಒಂದಷ್ಟು ಹಂತದಲ್ಲಿ, ಮೊದಲ ಹಂತದಲ್ಲಿ ಇಂತಿಷ್ಟು ನಗರಗಳಿಗೆ, ಎರಡನೇ ಹಂತದಲ್ಲಿ ಇಂತಿಷ್ಟು ನಗರಗಳಿಗೆ ಅಂಥೇಳಿ ಹಂತ ಹಂತವಾಗಿ ಬರ್ತಾ ಇದೆ. ಅದು ವಂದೇ ಭಾರತ್ ಕೂಡ ಹಾಗೆ ಸಿಕ್ಕಿದ್ದು. ಬಟ್ ಇಲ್ಲಿ ಅಮೃತ್ ಭಾರತ್ ಮೊದಲ 2 ರೈಲುಗಳ ಉದ್ಘಾಟನೆ ಆಗ್ತಾ ಇದೆ. ಆ ಪೈಕಿ ಮೊದಲ ಹಂತದ ಈ 2 ಟ್ರೈನುಗಳ ಪೈಕಿಯೇ ಒಂದು ಟ್ರೈನು ರಾಜಧಾನಿ ಬೆಂಗಳೂರನ್ನ ಸಂಪರ್ಕ ಕಲ್ಪಿಸುವಂತಹ ರೈಲು ಉದ್ಘಾಟನೆಗೊಳ್ತಾ ಇರೋದು ಬೆಂಗಳೂರಿಗರಿಗೆ, ಕನ್ನಡಿಗರಿಗೆ ಖುಷಿಯ ವಿಚಾರ ಅಂತ ಕೂಡ ಹೇಳ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.